ಬಿಗ್ ಬಾಸ್ ಆದ ನಂತರ ಕಲರ್ಸ್ ವಾಹಿನಿಯಲ್ಲಿ ಅದೇ ಟೈಮ್ಗೆ ಶುರುವಾದಂತಹ ಸೀರಿಯಲ್ ಅಂದ್ರೆ ಯಜಮಾನ. ಹೌದು, 10 ಗಂಟೆಗೆ ಬರ್ತಿದ್ದಂತ ಸೀರಿಯಲ್ ಈಗ 1 ಗಂಟೆಗೆ ಮುಂಚೆ ಬರ್ತಿದೆ. ಅಂದ್ರೆ ಶಾರ್ಪ್ 9 o'clockಗೆ ಶುರು ಆಗ್ತಿದೆ. ಎಸ್, ಈ ಸೀರಿಯಲ್ ನಲ್ಲಿ ರಾಘು ಮತ್ತು ಜಾನ್ಸಿ ಏನಿದ್ದಾರೆ ಅವ್ರು ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಮದ್ವೆ ಆಗಿದ್ದಾರೆ. ಆದ್ರೆ ಈ ವಿಷಯ ತಾತನಿಗೆ ಗೊತ್ತಿಲ್ಲ. ತಾತ ರಿಯಲ್ ಆಗಿ ಫಸ್ಟ್ ನೈಟ್ ಮಾಡ್ಸೋಕೆ ಹೊರಟಿದ್ರು. ಆ ರೈಟ್ ಟೈಮ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ತಂಡ ವಿಸಿಟ್ ಮಾಡಿದಾಗ ಸೆಟ್ ನಲ್ಲಿ ಏನಾಯ್ತು ಗೊತ್ತಾ? ಕೊಡ್ತಾ ಇರೋದ ಕಂಪ್ಲೀಟ್ ಡೀಟೇಲ್, ಚೆಕ್ ದಿಸ್ ಔಟ್. ಯಜಮಾನ ಸೀರಿಯಲ್ ಸೆಟ್ಗೆ ನಾವು ಎಂಟ್ರಿ ಕೊಟ್ಟಾಗ ಆಗಷ್ಟೇ ತಾತನ ಆಸ್ತಿ ತನ್ನದಾಗಿಸಿಕೊಳ್ಳೋ ಸ್ವಾರ್ಥದಲ್ಲಿ ಜಸ್ಟ್ 30 ದಿನಗಳಿಗಾಗಿ ಕಾಂಟ್ರಾಕ್ಟ್ ಮದುವೆಯ ನಾಟಕ ಶುರು ಮಾಡಿದ್ಲು ಜಾನ್ಸಿ. ತನ್ನ ಕಾಂಟ್ರಾಕ್ಟ್ ಗಂಡನ ಜೊತೆ ಮಧುಚಂದ್ರ ಏರೋದಕ್ಕೆ ರೆಡಿಯಾಗಿದ್ಲು. ಅವರಿಗೆ ಅಂತಾನೆ ಫಸ್ಟ್ ನೈಟ್ ರೂಮ್ ಕೂಡ ಶೃಂಗಾರವಾಗಿತ್ತು. ಆಸ್ತಿಗಾಗಿ ಮೊಮ್ಮಗಳು ಜಾನ್ಸಿ ಆಗಿರೋ ಕಾಂಟ್ರಾಕ್ಟ್ ಮದುವೆ ಇದು ಅನ್ನೋದನ್ನ ಅರಿಯದ ಜಾನ್ಸಿಯ ತಾತ ಸಂಪತ್ ಕುಮಾರ್ ಮೊಮ್ಮಗಳ ವೈವಾಹಿಕ ಜೀವನದ ಬಗ್ಗೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ರು. ಜಾನ್ಸಿ ಹಾಗೂ ರಾಘುನ ಫಸ್ಟ್ ನೈಟ್ಗೆ ರೆಡಿ ಮಾಡ್ತಾ ಇದ್ರು. ಅವರ ಮದುವೆ ಜೀವನದ ಬಗ್ಗೆ ತಮಗಿರೋ ಆಸೆಗಳನ್ನ ಹೇಳ್ಕೊಳ್ತಾ ಇದ್ರು. ಎಲ್ಲರೂ ನಿನ್ನನ್ನೇ ಹೊಗಳೋರಪ್ಪ. ನೀವಿಬ್ಬರು ಜೋಡಿ ತುಂಬಾ ಚೆನ್ನಾಗಿದೆಯಂತೆ. ನಿನ್ನ ಮುಖದಲ್ಲಿ ಒಳ್ಳೆತನ ಎದ್ದು ಕಾಣುತ್ತಂತೆ. ಇವಳಿಗೆ ತಕ್ಕನಾದ ಗಂಡು ನೀನು ಅಂತ ಹೇಳಾದ್ರು ಹೇಳ್ತಿದ್ದಾರೆ. ಜಾನ್ಸಿ, ಒಂದು ಹೇಳ್ತೀನಮ್ಮ, ನಾನೇ ಏನಾದರೂ ನೀನು ಹೊರ ಹುಡ್ಕೋಕೆ ಹೋಗಿದ್ರೆ ಇಂಥ ಒಳ್ಳೆ ಗಂಡನ್ನ ಖಂಡಿತ ಹುಡ್ಕೋಕೆ ಆಗ್ತಾ ಇರಲಿಲ್ಲ. ಒಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಮೊದಲ ರಾತ್ರಿ ಇವತ್ತಿನ ಮುಹೂರ್ತಕ್ಕಿಂತಲೂ ನಾಳೆ ಮುಹೂರ್ತ ಅದ್ಭುತವಾಗಿದೆಯಂತೆ. ಹಾಗಾದ್ರೆ ಇವತ್ತು ಕ್ಯಾನ್ಸಲ್ ಆಯ್ತು ಮೊಮ್ಮಗಳೇ. ಒಳ್ಳೆ ಮುಹೂರ್ತದಲ್ಲಿ ಸಂಸಾರ ಶುರುವಾದ್ರೆ ತಾನೆ ಈ ತಾತನ ಕೈಗೆ ಮುದ್ದಾರ ಮೊಮ್ಮಗ ಬರೋದು. ತಾತ, ನೀನ್ ಹಿಂಗೆಲ್ಲ ಮಾತಾಡ್ಬೇಡ, ನಂಗೆ ನಾಚಿಕೆ ಆಗುತ್ತೆ. ದೊಡ್ಡವರು ಈ ಮಾತನ್ನು ಯಾತಕ್ಕೆ ಹೇಳಿದ್ದಾರೆ ಗೊತ್ತಾ? ನಿಮ್ಗಳ ನಾಚಿಕೆನ ದೂರ ಓಡಿಸೋದಿಲ್ಲ. ರಾಘು ಇವತ್ತು ನನ್ನ ರೂಮಲ್ಲೇ ಮಲಗ್ತಾರೆ. ತಾತ, ಇವತ್ತು ಮನೆಗೆ ಹೋಗ್ತೀವಿ. ಯಾಕೆ ತಾತ, ಇಬ್ರು ಒಂದೇ ಮನೇಲಿದ್ದು ದೂರ ದೂರ ಇರೋದಕ್ಕೆ ಕಷ್ಟ ಆಗಲ್ವಾ? ನಂಗಂತೂ ರಾಘು ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ. ಇದು ಕಾಂಟ್ರಾಕ್ಟ್ ಮದುವೆಯಾಗಿದ್ರು ತಾತನ ಆಸೆಯಂತೆ ಫಸ್ಟ್ ನೈಟ್ ನಾಟಕವಾಡೋಕೆ ರೆಡಿಯಾಗಿದ್ದ ಜಾನ್ಸಿ ಹಾಗೂ ರಾಘು ಇನ್ನೇನು ಫಸ್ಟ್ ನೈಟ್ ರೂಮ್ಗೆ ಎಂಟ್ರಿ ಕೊಡೋಕೆ ಮುಂಚೆ ಗ್ಯಾರಂಟಿ ನ್ಯೂಸ್ ಮೈಕ್ಗೆ ಸಿಕ್ಕಿದ್ರು. ಚೂರು ನಾಚಿಕೆ ಜಾಸ್ತಿನೇ ಅಹಂಕಾರದಲ್ಲಿದ್ದ ಜಾನ್ಸಿ ಹೆದರಿಕೊಂಡೇ ಮಾತನಾಡ್ತಾ ಇದ್ದ ಹರ್ಷ ಜಾನ್ಸಿ ಮೇಡಮ್ನ ಏನ್ ಕೇಳ್ತಾ ಇದ್ದಾನೆ ನೋಡಿ. ಜಗತ್ತಲ್ಲಿ ಎಷ್ಟೊಂದು ಜನ ಹುಡುಗರಿದ್ದಾರೆ, ಆದರೆ ರಾಘುನೇ ಯಾಕೆ? ರಾಘುನೇ ಯಾಕೆ ಅಂತ ಹೇಳಿದ್ರೆ, ನನಗೆ ಬೇಕಾಗಿದ್ದ ಎಮೋಷ್ನಲ್ ಗುಬೆ ನೀನೆ. ಸೊ ನನಗೆ ಬೇಕಾಗಿದ್ದ ಕ್ವಾಲಿಟೀಸ್ ಎಲ್ಲ, ಅಂದರೆ ಕಾಂಟ್ರಾಕ್ಟ್ ಗಂಡ ಆಗೋಕ್ಕೆ ಬೇಕಾಗಿದ್ದ ಕ್ವಾಲಿಟೀಸ್ ಎಲ್ಲ ಇದ್ದಿದ್ದು ನೀನಲ್ಲೇ. ಸೊ ಹಾಗಾಗಿ ನೀನೇ ಬೇಕು. ಸೊ ಎಮೋಷ್ನಲ್ ಗೂಬೆ ಅಂತಂದ್ರಿ, ಅಲ್ಲಿಗೆ ಒಂದು ಕಡೆ ಡೌನ್ ಮಾಡಿದ್ರೆ ಇನ್ನೊಂದು ಕಡೆ ಒಳ್ಳೆ ಕ್ವಾಲಿಟೀಸ್ ಅಂತ ಹೇಳ್ತಿದ್ದೀರಾ. ಸೊ ಅದೇ ನನಗೆ ನೀವು ಕ್ವಾಲಿಟಿ ಇದೆಯಲ್ಲ, ಅದು ನಮ್ಮ ತಾತನಿಗೆ ಬೇಕು. ನೀವು ಡೌನ್ ಇದ್ದೀರಲ್ಲ, ಆ ಕ್ವಾಲಿಟಿ ನನಗೆ ಬೇಕು. ಸೊ ಎರಡೂ ಇದೆಯಲ್ಲ ನಿಮ್ಮ ಹತ್ರ. ರಾಘುನೇ ಬೇಕು ಅಂತ ಅವನಿಗೆ ಹೊಡ್ಸಿ ಅವನ ಹಣ ಕಿತ್ಕೊಂಡು ಕೊನೆಗೆ ತನ್ನದೇ ಬಲೆಯಲ್ಲಿ ಬೀಳ್ಬೇಕು ಅನ್ನೋ ಹಾಗೆ ಮಾಡ್ಕೊಂಡ ಜಾನ್ಸಿಯನ್ನ 1 ತಿಂಗಳ ಕಾಂಟ್ರಾಕ್ಟ್ ಮುಗಿದ ಮೇಲೂ ಟಾರ್ಚರ್ ಕೊಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಹೀಗಂತ ರಾಘುಗೆ ಡೌಟ್ ಇದೆ. ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಏನು ಬೇಕಾದರೂ ಸಿಗುತ್ತೆ. ನನ್ನನ್ನು ಅದೇ ರೀತಿ ಕೊಂಡ್ಕೊಂಡಿದ್ದೀರಾ. ಸೊ ಕಾಂಟ್ರಾಕ್ಟು ಸೈನ್ ಮಾಡಿ ಆಯಿತು, ಸುಮ್ಮನೆ ಸೈನ್ ಮಾಡಿಲ್ಲ, ತುಂಬ ಕಷ್ಟ ಕೊಟ್ಟಿದ್ದೀರಾ, ಅದನ್ನು ಅನುಭವಿಸಿದ್ದೀನಿ, ಸೈನು ಮಾಡಾಯಿತು. ಸೊ 1 ತಿಂಗಳ ಮಟ್ಟಿಗೆ ಕಾಂಟ್ರಾಕ್ಟ್ ಮದುವೆ ಆಗಿದ್ದೀನಿ. ಅದಾದಮೇಲೂ ಮತ್ತೇನಾದರೂ ಕಂಟಿನ್ಯೂ ಮಾಡ್ತೀರಾ ಹೆಂಗೆ? ಗೋ ಟು ಹೆಲ್, ಐ ಡೋಂಟ್ ಕೇರ್. 30 ದಿನ ಅಷ್ಟೇ ನೀನು ಬೇಕಿರೋದು.
ಪುರುಷ ದ್ವೇಷಿಯಾಗಿರೋ ಝಾನ್ಸಿ ಬರೀ ಆಸ್ತಿಗೋಸ್ಕರ ತನ್ನ ಸ್ವಾಭಿಮಾನವನ್ನ ಬಿಟ್ಟಿದ್ದಾಳೆ. ಇದು ಎಷ್ಟು ಸರಿ ಅಂತ ಕೇಳಿದ್ರೆ, ಎಷ್ಟು ಸರಿ ಅನ್ನೋದಕ್ಕಿಂತ ನನಗೆ ಬೇಕು ಇವಾಗ. ಸೊ ಝಾನ್ಸಿ ಏನು ಬೇಕು ಝಾನ್ಸಿಗೆ ಏನು ಬೇಕಿದೆಯೋ ಅದನ್ನು ಪಡ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ತಾಳೆ. ಸೊ ಹಾಗಾಗಿ ಈ ಟೈಮಲ್ಲಿ ನನ್ನ ಸ್ವಾಭಿಮಾನ ಅದೆಲ್ಲ ನನಗೆ ಮ್ಯಾಟರೇ ಆಗಲ್ಲ. ಸದ್ಯಕ್ಕೆ ನನಗೆ ಒಂದು 30 ದಿನಕ್ಕೆ ಕಾಂಟ್ರಾಕ್ಟ್ ಗಂಡ ಬೇಕು. ಸೊ ಅದಕ್ಕೋಸ್ಕರ ನನ್ನ ಕೆಲಸ ಆಗೋದಕ್ಕೋಸ್ಕರ ನಾನು ಹೋಗ್ತಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಸ್ವಾಭಿಮಾನ ಬಿಟ್ಟೆಲ್ಲ ಹೋಗ್ತಾ ಇದ್ದೀನಿ ಅದೆಲ್ಲ ಇಲ್ಲ. ಕಾಂಟ್ರಾಕ್ಟ್ ಮದುವೆ ಓಕೆ, ಕಾಂಟ್ರಾಕ್ಟ್ ಹನಿಮೂನ್ ಪ್ಲಾನ್ ಇದೆಯಾ? ನಂದೇನಿಲ್ಲ. ಮೇಡಮ್ ಪ್ಲಾನಿಂಗ್ ಅದನ್ನು ನಾನು ಏನಿಲ್ಲ ಅಂದರೆ ಹ್ಞೂ ಅಷ್ಟೇ ಇರೋದು ನಂದು. ಎಲ್ಲ ಮೇಡಮ್ ಹೇಳ್ತಾರೆ ಇದಕ್ಕೆ ಆನ್ಸರು. ಇದು ಸದ್ಯಕ್ಕೆ ಅವ್ನು ಮದುವೆ ಆಗಿ ಹೋದ್ರೆ ಸಾಕು. ನಾನು ಹನಿಮೂನೆಲ್ಲ ಇನ್ನೂ ಯೋಚನೆ ಮಾಡಿಲ್ಲ, ಯೋಚನೆ ಮಾಡೋದು ಇಲ್ಲ ನಾನು ಫಸ್ಟ್ ಆಫ್ ಆಲ್. ಇನ್ಮೇಲೆ ಡೈಲಿ ಝಾನ್ಸಿ ಮೇಡಮ್ ಮುಖ ಹೆಂಗ್ ನೋಡ್ತೀರಾ? ಡೈಲಿ ಇವ್ರ ಮುಖ ನೋಡಬೇಕು ಅನ್ನೋದಕ್ಕಿಂತ ನಾನು ಅಲ್ಲಿ ಇನ್ನೊಂದು ಕಡೆ ನನ್ನ ಮನ್ಸು ಕೊಟ್ಬಿಟ್ಟಿರ್ತೀನಿ. ಸೊ ಅಲ್ಲಿಂದ ನನಗೆ ಕಾಲ್ಸ್ ಬರ್ತಾ ಇರುತ್ತೆ. ನನಗೆ ಅದೊಂದು ಭಯ ಇರುತ್ತೆ, ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ಅಫ್ಕೋರ್ಸ್ ಡೈಲಿ ಯಾಕೆಂದರೆ ಅಷ್ಟೆಲ್ಲ ಕಷ್ಟ ಕೊಟ್ಟಿರ್ತಾರಲ್ಲ, ಅದು ಗೊತ್ತಿರುತ್ತೆ ಇವರೇ ಕೊಟ್ಟಿರೋದು ಅಂತ ನೆನಪಿಸಿರ್ತಾರೆ. ಒಂದು ನನಗೆ ನನ್ನ ತರುಣ ದುಡ್ಡು ಕೊಟ್ಟಾಗ ಕಿತ್ಕೊಂಡು ಹೋಗಿರೋದು ಇವರೇ ಅಂತ ಗೊತ್ತಿರುತ್ತೆ. ಬಟ್ 100% ಗೊತ್ತಿರಲ್ಲ. ಆಫೀಸಿಗೆ ದುಡ್ಡು ಇಸ್ಕೊಳಕ್ಕೆ ಹೋದಾಗ ಆ ಬ್ಯಾಗ್ ಎಸಿತಾರೆ. ಸೊ ಇಷ್ಟೆಲ್ಲ ನೋವು ಕೊಟ್ಟರು ಇಲ್ಲಿ ಮದುವೆ ಆಗ್ತಾ ನಗ್ನಗ್ತಾ ಇದ್ದೀನಿ. ಬಟ್ ಹೌದು, ತುಂಬ ಕಷ್ಟ ಆಗುತ್ತೆ. ಕಾಂಟ್ರಾಕ್ಟ್ ಮುಗಿದ ಮೇಲೆ ರಾಘು ರಿವೆಂಜ್ ತಗೋತಾನ? ಸದ್ಯಕ್ಕೆ ಎಷ್ಟೊಂದು ಸತಿ ನನ್ನ ಫ್ರೆಂಡ್ ತರುಣಂಗೆ ಹೇಳ್ತಿರ್ತೀನಿ, 30 ದಿವಸ ಅಷ್ಟೇ, ಹೆಂಗೋ ಝಾನ್ಸಿ ಮೇಡಮ್ ಜೊತೆ ಮ್ಯಾನೇಜ್ ಮಾಡಿಬಿಟ್ರೆ ಸಾಕಪ್ಪ ಅಂತ. ಸದ್ಯಕ್ಕೆ ಫಸ್ಟು ಇಲ್ಲಿಂದ ಓಡೋಗ್ಬಿಡೋಣ ಅನ್ಸ್ಬಿಡೈತೆ. ಹಂಗಿದೆ ನನ್ನ ಸದ್ಯಕ್ಕೆ ನನ್ನ ಪರಿಸ್ಥಿತಿ. ಸೊ ರಿವೆಂಜ್ ಅಂತ ಕೇಳಿದ್ರಿ, ಝಾನ್ಸಿ ಏನಂತ ಆಲ್ರೆಡಿ ಅವ್ರು ರುಚಿ ನೋಡಿದ್ದಾರೆ. ಇಲ್ಲ ಖಂಡಿತ ಇಲ್ಲ. ನನಗೆ ಇಲ್ಲ ಖಂಡಿತ ನನಗೆ ಅಷ್ಟೊಂದು ಟೈಮ್ ಇಲ್ಲ. ಯಾಕಂದರೆ ನಾನಲ್ಲಿ ಚಿಕ್ಕಮ್ಮನ ಪ್ರೀತಿಗೋಸ್ಕರ ಒದ್ದಾಡ್ತಿದ್ದೀನಿ. ಅಲ್ಲಿ ನನ್ನ ತಂಗಿ ಮದುವೆ ಮಾಡಬೇಕು, ಆ ಬ್ಯುಸಿಲಿ ಇರ್ತೀನಿ. ಇಲ್ಲಿ ಚಾನ್ಸೇ ಇಲ್ಲ, ನೋವೇ. ರಾಘು ಮನೆ ಪರಿಸ್ಥಿತಿ ಝಾನ್ಸಿಗೆ ಗೊತ್ತಿದ್ಯಾ? ಗೊತ್ತಾಗಿದೆ. ಆ ಎಮೋಷ್ನಲ್ ಇದಿಟ್ಕೊಂಡೆ ಅಲ್ವಾ ನಾನು ಇವ್ರನ್ನ ಪಿಕ್ ಮಾಡಿರೋದು. ಅಲ್ಲಿ ಎಮೋಷ್ನಲ್ ಗೂಬೆ ಆಗಿದ್ದಾನೆ, ಮನೆಯಲ್ಲೂ ಇವ್ರ ಕಂಡ್ರೆ ಆಗಲ್ಲ ಅಂತ ಅದೆಲ್ಲ ತಿಳ್ಕೊಂಡೇ ನಾನು ಇವ್ರನ್ನ ಚೂಸ್ ಮಾಡಿರೋದು. ಝಾನ್ಸಿ ಜೊತೆ ರಾಘುವಿನಿಂದಲೂ ತಾತನಿಗೆ ಮೋಸ, ಇದು ಸರಿನಾ? ತುಂಬ ಸಿಟ್ಟು ಬರುತ್ತೆ ಅವಾಗವಾಗ. ಕಂಟ್ರೋಲ್ ಮಾಡ್ಕೋತೀನಿ ಅಂತ ಅದೇನಾದರೂ ಇದ್ದರೆ ಅದು ತಾತನ ಮುಖ ನೋಡಿ. ಸೊ ಇಲ್ಲ, ನನಗೂ ಒಂದು ಅನಿವಾರ್ಯ ಇರುತ್ತೆ. ಯಾಕಂದರೆ ಆ ದುಡ್ಡಲ್ಲಿ ನಾನು ಅಲ್ಲಿ ನನ್ನ ತಂಗಿ ಪಲ್ಲವಿ ಮದುವೆ ಮಾಡಬೇಕು. ಒಂದು ಮಾತೇನಾರು ಅಂದರೆ ಅದೇನಾದ್ರು ಮಿಸ್ ಆಗಿಬಿಡ್ಬೋದು ಅನ್ನೋ ಒಂದು ಭಯನೂ ಇರುತ್ತೆ. ಸಿಗಾಕೊಂಬಿಟ್ಟಿದ್ದೀನಿ ಒಂದು ಸತಿ. ಬಾವಿಗೆ ಬಿದ್ದ ಮೇಲೆ ಅಥವಾ ಎಲ್ಲೋ ಸಮುದ್ರಕ್ಕೆ ಬಿದ್ದರೆ ಈಜ್ಕೊಂಡು ಬರಲೇಬೇಕು, ವಿಧಿ ಇಲ್ಲ, ಹಿಂದೆ ತಿರ್ಗೋ ಮಾತಿಲ್ಲ. ಸೊ ರಾಘು ಝಾನ್ಸಿ ಪಾತ್ರಗಳನ್ನ ಅದಲು ಬದಲು ಮಾಡಿದ್ರೆ ನನ್ನ ಎದುರುಗಡೆ ಪ್ರತಿಯೊಬ್ಬ ಗಂಡಸೂ ತಲೆ ತಗ್ಸಿನೇ ನಿಲ್ಲಬೇಕು. ಅಳಿಸಿ ಅವ್ರಿಗೆ ನಂಗೆ ಅಳು ಬರಲ್ಲ. ಅದೇ ಅವ್ರು ಹೇಳ್ತಾರೆ ಕರೆಕ್ಟಾಗಿ ಹೇಳ್ತೀನಿ. ಅದೇ ನಂಗೆ ಚಿಕ್ಕಮ್ಮನ ಪ್ರೀತಿ ಬೇಕು, ಅವ್ರ ಮಮತೆ ಬೇಕು ಅಂತೆಲ್ಲ ಅಳ್ತಾ ಇರ್ತಾರೆ. ನಿಜ ನಂಗೆ ಸೀರಿಯಸ್ ಆಗಿ ಬರಲ್ಲ ಅವ್ರ ಥರ ಮಾಡೋದಕ್ಕೆ. ಈ ಕ್ಯಾರಿ ಸೋ ವೆಲ್. ನಂಗೆ ನಿಜ ಬರಲ್ಲ ಅವರು ಅಷ್ಟು ಮಾಡೋದಕ್ಕೆ. ಅದು ನಂಗೆ ಆ ಒಂದು ಡೈಲಾಗ್ ತುಂಬ ಇಷ್ಟ ಅವ್ರು ಹೇಳೋದು. ಅಂದರೆ ಸಾರಿ ಹೇಳ್ತೀನಿ, ಕೆಲವೊಂದು ಇರಿಟೇಟ್ ಆಗಿಬಿಡುತ್ತೆ, ಅಷ್ಟು ಅಂದರೆ ಕನೆಕ್ಟ್ ಆಗಿದ್ದಾರೆ ಅವರು ಆ ಒಂದು ಕ್ಯಾರೆಕ್ಟರ್ಗೆ. ಸೊ ಅದೇ ಆ ಲೈನ್ಸ್ ಇಷ್ಟ ನನಗೆ. ಚಿಕ್ಕಮ್ಮ 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 ಅಂತ ಇರ್ತಾರಲ್ಲ ಅದು. ರಾಘುಗೆ ಝಾನ್ಸಿ ಟಾರ್ಚರ್ ನೋಡಿ ಜನ ಏನಂತಿದ್ದಾರೆ? ನಮ್ಮನೇಲೇ ಬೈತಿರ್ತಾರೆ, ಆ ಹುಡುಗನ್ಗೆ ಎಷ್ಟು ರೋದನೆ ಕೊಡ್ತೀಯಾ ಹಂಗೆ ಅಂದರೆ ನೇಬರ್ಸ್ ಇರ್ತಾರಲ್ಲ ಅವರೆಲ್ಲರೂ ಹೇಳ್ತಿರ್ತಾರೆ, ಸ್ವಲ್ಪ ಕಡಿಮೆ ಅಷ್ಟು ಓಡಿಸ್ತೀಯ ಅವನಿಗೆ ಹಂಗೆ ಅಂತೆಲ್ಲ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ನಿನ್ನೆ ನನಗೊಂದು ಫೀಲ್ ಆಯಿತು. ನಮ್ಮ ಸೆಟ್ಟಲ್ಲಿ ನಮ್ಮ ಸರ್ ಹೇಳಿದ್ರು, ಒಬ್ಬರು ಬಸ್ಸಲ್ಲೇನೋ ಯಾರೋ ಹೇಳಿದ್ರಂತೆ, ಅಂದರೆ ಹಿಂಗೆ ಆಡ್ತಿದ್ರೆ ಝಾನ್ಸಿ ಹತ್ರ ತೊಗೊಂಡೋಗಿ ಬಿಟ್ಬಿಡ್ತೀನಿ ಅಂತ ಹೇಳೋ. ಅವಾಗ ನಂಗೆ ತುಂಬ ಖುಷಿ ಆಯಿತು. ಓಕೆ, ಇಷ್ಟೊಂದು ಕನೆಕ್ಟ್ ಆಗಿದೆ. ಒಂದು ಚಿಕ್ಕ ಮಗುನ ಬಸ್ಸಲ್ಲಿ ಸೀರಿಯಲ್ ನೋಡ್ತಾ ಇದ್ರಂತೆ. ಸೊ ಅವಾಗ ಹಿಂಗೆ ಜಾಸ್ತಿ ಮಾತಾಡ್ತಿದ್ರೆ ಕರ್ಕೊಂಡೋಗಿ ಝಾನ್ಸಿ ಹತ್ರ ಬಿಟ್ಬಿಡ್ತೀನಿ ಅಂತ. ಸೊ ಅದು ನಂಗೆ ಕೇಳಿ ತುಂಬ ಖುಷಿ ಆಯಿತು. ಓಕೆ, ಪೀಪಲ್ ಆರ್ ಕನೆಕ್ಟಿಂಗ್ ಅಂತ ಖುಷಿ ಆಯಿತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.